ಡೆಲ್ಲಿ ಭೇಟಿ ರಾಜಕೀಯವಾಗಿ ಜಾಸ್ತಿ ಇಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ನಮ್ಮ ಮಾತುಗಳು, ನಮ್ಮ ಅನಿಸಿಕೆಗಳು ಎಲ್ಲರೂ ಕೂಡ ವರಿಷ್ಠರಿಗೆ ತಲುಪಿಸ್ತಕ್ಕಂಥದ್ದು ಆಗೋಗಿದೆ. ವರಿಷ್ಠರಿಗೆ ಕರ್ನಾಟಕ ರಾಜ್ಯದ ರಾಜಕೀಯದ ಪರಿಸ್ಥಿತಿಗಳು ಮತ್ತು ವಸ್ತುಸ್ಥಿತಿ ಏನಿನ್ನೋದು ಅವರಿಗೆ ಅರ್ತಿದ್ದಾರೆ ಮತ್ತು ಆ ನಿಟ್ಟಿನಲ್ಲಿ ಮಾರ್ಗದರ್ಶನ ಮಾಡೋದಕ್ಕೆ ಅವರು ತಗೊಳ್ತಕ್ಕಂಥ ತೀರ್ಮಾನಕ್ಕೆ ಕರ್ನಾಟಕ ರಾಜ್ಯದ BJP ನಾವೆಲ್ಲರೂ ಕೂಡ ಬದ್ಧರಾಗಿದ್ದೀವಿ. ಈ ಟೈಮ್ ಒಂದು ಸ್ವಲ್ಪ ನಮಗೆ ಅನಿಸಿಕೆಗಳನ್ನು ಹೇಳೋದಕ್ಕೆ ಅವಕಾಶ ಇತ್ತು. ಹಾಗಾಗಿ ಆ ಅವಕಾಶಗಳನ್ನು ನಾವು ಸದ್ಬಳಕೆ ಮಾಡ್ಕೊಂಡಿದ್ದೀವಿ ಅಂತೇಳಿ ನಾನು ಭಾವಿಸ್ತೀನಿ. ಕರ್ನಾಟಕ ರಾಜ್ಯದ ಸ್ಥಿತಿಗಳು, ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ, ಬೈ ಎಲೆಕ್ಷನ್ಸ್ ಆದಮೇಲೆ, ಕರ್ನಾಟಕ ಸರ್ಕಾರ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಫೇಲ್ಯೂರ್ಸ್ ಆದಮೇಲೆ, ಹಗರಣಗಳಲ್ಲಿ ಮುಚ್ಚಿದ ಮೇಲೆ, ಇವಾಗ ನಿನ್ನೆ ಮೊನ್ನೆ ಏನು ವಾಲ್ಮೀಕಿ ಹಗರಣವನ್ನು ನಾವೆಲ್ಲರೂ ಕೂಡ ಪಾದಯಾತ್ರೆ ಮುಖೇನ ಅದನ್ನು ತಗೊಂಡೋಗಿ ಒಂದು ಜನಾಭಿಪ್ರಾಯವನ್ನು ಮತ್ತು ಜನಾಂದೋಲನವಾಗಿ ಮಾಡಬೇಕು ಅಂತ ಹೇಳಿ ನಾವು ಅಪೇಕ್ಷೆ ಪಟ್ಟಿದ್ವಿ. ಅದನ್ನು ಆ ಟೈಮಿಗೆ ಪಾರ್ಟಿಯಿಂದ ಮತ್ತು ನಮ್ಮ ಲೋಕಲ್ ಕರ್ನಾಟಕ ಬೇಸ್ಡ್ BJP ಪಾರ್ಟಿಯಿಂದ ಅಷ್ಟಾಗಿ ಸಪೋರ್ಟ್ ಸಿಗಲಿಲ್ಲ. ವಕ್ಫಿಗೂ ಸಿಗಲಿಲ್ಲ, ಇದಕ್ಕೂ ಸಿಗಲಿಲ್ಲ. ಆ ಟೈಮಿಗೆ ಎರಡೂ ವಿಚಾರವಾಗಿ ನಾವು ವಕ್ಫನ್ನ ಇಲ್ಲಿಗೆ ತಗೊಬಂದ್ವಿ. ನಮ್ಮ ಅನಿಸಿಕೆಗಳನ್ನು ಕೇಂದ್ರಕ್ಕೆ, ಸರ್ಕಾರಕ್ಕೆ ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ವಿ. ಅನೇಕ ವಿಚಾರಗಳಿಗೆ ಅದು ಕರ್ನಾಟಕ ಸರ್ಕಾರದ ಅನೇಕ ರೈತರ ಸಂಘ ಸಂಸ್ಥೆಗಳ, ಪಕ್ಷಗಳ ಎಲ್ಲದಕ್ಕೂ ಕೂಡ ಮಾರ್ಗದರ್ಶನಕ್ಕೆ ಒಂದು ಒಳ್ಳೆಯ ಕಾನೂನು ಆಗಿದೆ. ಅದೇ ರೀತಿಯಲ್ಲಿ ಇವತ್ತು ವಾಲ್ಮೀಕಿ ಹಗರಣ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಆನ್ ದ ಫ್ಲೋರ್ ಆಫ್ ದ ಹೌಸ್ ಕನ್ಫೆಷನ್ ರೀತಿಯಲ್ಲಿ ತಪ್ಪು ಒಪ್ಪಿಗೆಯನ್ನು ಮಾಡೋ ರೀತಿಯಲ್ಲಿ ಅವತ್ತು ಮಾಡಿದರು. ಫ್ಲೋರ್ ಆಫ್ ದ ಹೌಸು ಇಲ್ಲ, ಅದು 187 ಕೋಟಿ ಅಲ್ಲ, ನಾನು 87 ಕೋಟಿ ಮಾತ್ರ ತಿಂದಿರೋದು ಅನ್ನೋ ಅರ್ಥದಲ್ಲಿ ಮಾಡಿರ್ತಕ್ಕಂಥದ್ದು. ಅದನ್ನು ಅಲ್ಲಿಗೆ ಕೈ ಬಿಟ್ಟು ಹೋಗಿತ್ತು. ಅದು ಯಾವುದೇ ಕಾರಣಕ್ಕೂ ಮುಂದೆ ಹೋಗಿರಲಿಲ್ಲ. ನಾವು ಅದನ್ನು ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂದರೆ ಅದಿಲ್ಲ. ಕಡೆಗೆ ಅದು ಎನ್ಕ್ವೈರಿ ಮಾಡಬೇಕು, SIT ಕೊಟ್ಬಿಟ್ಟು ಅದನ್ನು ಇಂಟರ್ಸ್ಟೇಟ್ ಇದ್ದಿದ್ದನ್ನು, ಬ್ಯಾಂಕಿಂಗಲ್ಲಿ ಸೆಕ್ಟ್ರಲ್ಲೇ ಇದ್ದಿದ್ದನ್ನು, ಅದೆಲ್ಲದನ್ನೂ ಕೂಡ ಅವ್ಯವಹಾರಗಳನ್ನು ಹೊರಗೆ ತರೋದಕ್ಕೆ SIT ಲೆವೆಲಿಗೆ ಆಗೋದಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಇತ್ತು. ಅದಕ್ಕೆ ನಾವೆಲ್ಲರೂ ಕೂಡ ಸನ್ಮಾನ್ಯ ಅರವಿಂದ್ ನಿಂಬಾವಳಿಯವರು, ಯತ್ನಾಳ್ ಅವರು, ರಮೇಶ್ ಜಾರಕಿಹೊಳಿ ಅವರ ಮತ್ತು ನಮ್ಮ ನೇತೃತ್ವದಲ್ಲಿ ಅದೊಂದು ನಾವು ಮನವಿನ ಹೈಕೋರ್ಟಿಗೆ ಹಾಕೊಂಡಿದ್ವಿ. ಕೋರ್ಟ್ ಇವತ್ತು ಅದನ್ನು ಮನ್ನಣೆಯನ್ನು ಕೊಟ್ಬಿಟ್ಟು ಒಂದು ಸೂಕ್ತವಾಗಿರ್ತಕ್ಕಂಥ ತೀರ್ಮಾನವನ್ನು ಕೊಟ್ಟಿದೆ. CBI ಎನ್ಕ್ವೈರಿ ಆಗಬೇಕು. ಇದಕ್ಕೆ ಇಂಥ ಹಗರಣಗಳಲ್ಲಿ ಸಾರ್ವಜನಿಕರ ಹಣ, ಅದು ಪರಿಶಿಷ್ಟ ಪಂಗಡದ ಹಣವನ್ನು ಈ ಥರ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಇದಕ್ಕೆ ಸೀರಿಯಸ್ ಆಗಿ ಆಗಬೇಕು ಅಂತೇಳಿ CBI ಇದ್ದ ನಾವು ಅದನ್ನೆಲ್ಲದನ್ನೂ ಕೂಡ ಇಲ್ಲಿ ಒಂದು ಸ್ವಲ್ಪ ಕೆಲವು ಲೀಡರ್ಸಿಗೂ ಅಪ್ಡೇಟ್ ಮಾಡಬೇಕಿತ್ತು ಮತ್ತು ಅದರ ವಿಚಾರವಾಗಿ ನಾನು ಮೇಜರಾಗಿ ಬಂದಿದ್ದೆ. ಮತ್ತು ನಮ್ಮ ಸನ್ಮಾನ್ಯ ನಿತಿನ್ ಗಡ್ಕರಿ ಅವ್ರನ್ನ ನಾನು ಮೀಟ್ ಮಾಡಬೇಕಿತ್ತು. ನಿನ್ನೆನೇ ನಾನು ಮೀಟ್ ಮಾಡಿದ್ದೀನಿ. ನಿನ್ನೆ ರಾತ್ರಿಯೇ ನಮಗೆ ಅವರು ಬರೋಕ್ಕೆ ಹೇಳಿದರು. ಆ ವಿಚಾರವಾಗೂ ಕೂಡ ನಾವು ಮಾತಾಡಿದ್ವಿ. ಹಾಗಾಗಿ ಅನೇಕ ವಿಚಾರಗಳನ್ನು ಇಟ್ಕೊಂಡು ನಾನು ಅದರ ಜೊತೆಗೆ ಬಂದಿದ್ದೆ. ಇನ್ನೂ ಈ ಒಂದು 2-3 ಅಪಾಯಿಂಟ್ಮೆಂಟ್ಗಳಿದ್ದಾವೆ. ಅವ್ರನ್ನೆಲ್ಲ ಒಂದು ಸ್ವಲ್ಪ ನೋಡಿಬಿಟ್ಟು ತದನಂತರ ನಮ್ಮ ಕೆಲವು ಇದನ್ನು ಲೀಡರ್ಸ್ದು ನಾನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಇದು ವಾಲ್ಮೀಕಿ ಹಗರಣದ್ದೇನಿದೆ, ನಾನು ಕೆಲವು ಹೈಯರ್ ಆಫೀಸರ್ಸ್ನ ಕೂಡ ನಾನು ಮೀಟ್ ಮಾಡೋನಿದ್ದೀನಿ. ಆ ವಿಚಾರವಾಗಿ ನಮ್ಮ ಅನಿಸಿಕೆಗಳನ್ನು ನೇರವಾಗಿ, ಯಾಕಂದರೆ ವಿ ಆರ್ ದ ಪಿಟಿಷನರ್ ಹೈಕೋರ್ಟ್ ಇರೋದ್ರಿಂದ ಅವರು ನಮ್ಮ ಟೀಮಾಗೂ ಕೂಡ ಮುಂದಕ್ಕೆ ಬರೋದು ಅನ್ನೋದಲ್ಲಿ ನಾವು ಬಂದು ಹೋಗ್ತೀವಿ. ನಮ್ಮ ಅನಿಸಿಕೆಗಳನ್ನು ನಾವು ಏನು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀವಿ ಅದನ್ನು ಅವ್ರಿಗೂ ಕೂಡ ಸಬ್ಮಿಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಹಾಗಾಗಿ ರಾಜ್ಯ ಸರ್ಕಾರ ಇವತ್ತು ಆರ್ಥಿಕವಾಗಿ ಕುಸಿದು ಹೋಗಿದೆ, ರಾಜಕೀಯವಾಗಿ ಕಾಂಗ್ರೆಸ್ ಸರ್ಕಾರ ಎಲ್ಲ ಹಳಿ ತಪ್ಪು ಹೋಗಿದೆ. ಇಂಥ ಸಂದರ್ಭದಲ್ಲಿ BJPಗೆ ನಮ್ಮ ವರಿಷ್ಠರಲ್ಲಿ ನಾವು ವಿನಯಪೂರ್ವಕವಾಗಿ ಮನವಿ ಮಾಡ್ತಾಯಿದ್ದೀವಿ. ನಮ್ಮನ್ನು ಕರೆಕ್ಟಾಗಿ ಫುಲ್ ಫೋರ್ಸ್ಡಾಗಿ ಒಂದು ರೀತಿ ಮಾಡಿಕೊಟ್ರೆ ನಾವೆಲ್ಲರೂ ಸೇರಿ BJPಯನ್ನು ಬರೋ 2028ಗೆ 2028ಕ್ಕೆ ಒಂದು ಬಹುಮತವನ್ನು BJP ಪರಕ್ಕೆ ತರೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಮನವಿಯನ್ನು ನಾವು ಮಾಡ್ಕೊಂಡಿದ್ದೀವಿ. ಸರ್, ಇಷ್ಟು ದಿನ ಗದ್ದಲ ಅಂದರೆ BJP ಒಳಗಡೆ ಅದು ಇದು ಅನ್ನೋದಿತ್ತು, ರೆಬಲ್ ಇತ್ತು, ಎಲ್ಲ ಇತ್ತು. ಈಗಲೂ ಕೂಡ ಇದೆ ಅಂತ, ಯಾಕಂದ್ರೆ ಕೊನೆಗೆ ಅಂತಿಮ ಈಗ ನೀವೆಲ್ಲ ಹೇಳಿದ್ರಿ, ಎಲ್ಲ ಹೇಳಿದ್ದೀವಿ. BJP ನಾಯಕರ ವರಿಷ್ಠರಿಗೆಲ್ಲನೂ ವಿವರವಾಗಿ 10 ಬಾರಿ ಹೇಳಿದ್ದೀವಿ ಅಂತೀರಿ. ಸೊ ಈಗ ಏನು ಹೈಕಮಾಂಡ್ ಕೊಡೋ ತೀರ್ಮಾನಕ್ಕೆ ಬದ್ಧ ಅಂತನಾ ಅಥವಾ ಇನ್ನು ಹೈಕಮಾಂಡ್ ಕೊಡೋ ತೀರ್ಮಾನಕ್ಕೆ ನಾವು ಯಾವಾಗಲೂ ಬದ್ಧರೆ. ಹಿಂದೆನೂ ಇದ್ವಿ, ಇವಾಗೂ ಇದ್ದೀವಿ, ಮುಂದೆನೂ ಇರ್ತೀವಿ. ನಾವು ವಿಲ್ ನಾಟ್, ಯಾಕಂದರೆ ಯಾವುದೇ ಕಾರಣಕ್ಕೂ ಕೂಡ ಹೈಕಮಾಂಡ್ ಅಥವಾ ವರಿಷ್ಠರ ಮಾತುಗಳಿಗೆ ಅಥವಾ ನಾಯಕತ್ವಕ್ಕೆ ನಾವು ಯಾರೂ ಕೂಡ ವಿರೋಧ ಅಲ್ಲ. ಅನಿಸಿಕೆಗಳನ್ನು ಸ್ಟ್ರಾಟಜಿಕ್ ಆಗಿ ಹೇಳ್ತಕ್ಕಂಥ ಅವಶ್ಯಕತೆಗಳಿತ್ತು. ಎಲ್ಲೆಲ್ಲಿ
ಪಾರ್ಲಿಮೆಂಟರಿ ಚುನಾವಣೆ ಆದಮೇಲೆ, ಬೈ ಎಲೆಕ್ಷನ್ಸ್ ಆದಮೇಲೆ, ಮತ್ತು ಮೂಡಾದಲ್ಲಿ ಬರೀ ಮೈಸೂರಿನಲ್ಲಿ ಮಾತ್ರ ಮೂಡ ಇಲ್ಲ, ಅದು ಇಟ್ಸ್ ಅನ್ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಥ್ರೂಔಟ್ ಕರ್ನಾಟಕ. ಬಡವರ ಜಾಗಗಳನ್ನು ನಿಂಗಿ ನೀರು ಕೊಡ್ತಾ ಇರ್ತಕ್ಕಂಥದ್ದು ಪ್ರತಿಯೊಂದು ಹಳ್ಳಿಯಿಂದ ಅಥವಾ ಪಟ್ಟಣ ಅರ್ಬನ್ ಸ್ಟೇಟಿಂದನೂ ಕೂಡ ಆಗಿದೆ. ಮೂಡ ಇಸ್ ಜಸ್ಟ್ ಒನ್ ಸ್ಯಾಂಪಲ್, ಬಟ್ ಕರ್ನಾಟಕದ ಎಲ್ಲದೂ ಕೂಡ ತಗೊಳ್ತಕ್ಕಂಥ ಅವಶ್ಯಕತೆ ಇತ್ತು. ಅದೇ ರೀತಿಯಲ್ಲಿ ವಕ್ಫ್ ವಿಚಾರವಾಗಿ ನಮಗೆ ಅವ್ರ ಸಪೋರ್ಟು ಆರ್ಗನೈಸೇಷನಿಂದ ಬರಲಿಲ್ಲ. ಎಲ್ಲೂ ಕೂಡ ನಮ್ಮೆಲ್ಲೇ ಬೀದರ್ನಲ್ಲಿ ಕೇಸ್ ಹಾಕ್ತಕ್ಕಂಥ ಕೆಲಸನೂ ಕೂಡ ಆಯಿತು. ಬಟ್ ಆದರೆ ಕೇಂದ್ರ ಸರ್ಕಾರ ಇದು ಎಲ್ಲದಕ್ಕೂ ಕೂಡ ನಮ್ಮ ಜೊತೆಗೆ ನಿಂತುಬಿಟ್ಟು ನಮ್ಮನ್ನೇ ಪಾರ್ಲಿಮೆಂಟಲ್ಲಿ ಅನೆಕ್ಸಲ್ಲಿ ಕರೆದುಬಿಟ್ಟು ಮೀಟಿಂಗ್ಸ್ಗಳನ್ನ ಮಾಡಿ ನಮ್ಮ ಅನಿಸಿಕೆಗಳನ್ನು ಅವರು ತಗೊಂಡು ಭಾಳ ಸೂಕ್ತವಾಗಿರ್ತಕ್ಕಂಥ ಶಕ್ತಿನ ತುಂಬಿದ್ರು ಮತ್ತು ಅದೇ ರೀತಿಯಲ್ಲಿ ಮಾರ್ಗದರ್ಶನವನ್ನು ಕೂಡ ಮಾಡಿದರು. ಅದೇ ರೀತಿಯಲ್ಲಿ ಇವತ್ತು ನಮಗೆ ಬಾಂಗ್ಲಾದೇಶಿ ನುಸುಳುಕೋರರು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಏನಿದ್ದಾರೆ ಕರ್ನಾಟಕದಲ್ಲಿ ಬೇರೆ ಎಲ್ಲ ರಾಜ್ಯಗಳು ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ನಡೀತಾ ಇದೆ. ಆದರೆ ಕರ್ನಾಟಕ ಸರ್ಕಾರ ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತಿನವರೆಗೂ ಕನಿಷ್ಠ ಪಕ್ಷ ಒಂದು ಮೀಟಿಂಗ್ಗಳನ್ನ ಮಾಡಲಿಲ್ಲ. ಮಾನ್ಯ ಗೃಹ ಸಚಿವರು ಅದ್ರ ಮೇಲೆ ಒಂದು ಮೀಟಿಂಗ್ ತಗೊಂಡಂಗೆ ಹೇಳಿದರು. ಎಷ್ಟು ಜನ ಇದ್ದಾರೆ ಅಂದರೆ 145 ಜನ, 120 ಜನ ಇದ್ದಾರೆ, 1000 ಜನ ಇದ್ದಾರೆ ಅಂತ ಹೇಳಿದರು. ಬಟ್ ಇಟ್ ಈಸ್ ಇನ್ ಲ್ಯಾಕ್ಸ್. ನಮ್ಮ ರೈತರ, ಸಣ್ಣ ಜನದ, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲದಕ್ಕೂ ಕೂಡ ತೊಂದರೆ ಆಗಿದೆ. ಬೆಂಗಳೂರು ಸಿಟಿನಲ್ಲಿ ನಮಗೆ ತೊಂದರೆ ಆಗಿದೆ. ಇವರು ಗ್ರೇಟರ್ ಬ್ಯಾಂಗ್ಳೂರ್ ಅಂತೇಳಿ ಮಾಡಿಬಿಟ್ಟು ಅಲ್ಲಿ ಮುಂದಿನ ದಿನ ರಾಜಕೀಯವಾಗಿ ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇಲ್ಲಿಗಲ್ ಇಮಿಗ್ರೆಂಟ್ಸ್. ಸೊ ಅದಕ್ಕೆ ನಾವು ಕೇಂದ್ರ ಸರ್ಕಾರವನ್ನು ಆ ವಿಚಾರವಾಗೂ ಕೂಡ ಒತ್ತಾಯ ಮಾಡಿದ್ದೀವಿ. ದಯಮಾಡಿ ಎಲ್ಲಿ ನಾವು ಸೆನ್ಸಸ್ಸನ್ನು, ಪಾಪ್ಯುಲೇಷನ್ ಸೆನ್ಸಸ್ಸನ್ನು ಇವತ್ತು ಮಾಡ್ತಾ ಇದ್ದೀವಿ, ಅದಕ್ಕೆ ತತ್ಕ್ಷಣಕ್ಕೆ ನಾವು ನಮ್ಮ ವಂಶವೃಕ್ಷನ ಅಟ್ಯಾಚ್ ಮಾಡಬೇಕು. ವಂಶವೃಕ್ಷನ ಅಟ್ಯಾಚ್ ಮಾಡಿದರೆ ಅವ್ರ ಅಪ್ಪ ಯಾರು, ಅವ್ರ ಅಜ್ಜ ಯಾರು, ಇವ್ರು ಎಷ್ಟು ಜನ ಮಕ್ಕಳಿದ್ದಾರೆ, ಎಲ್ಲಿಂದ ನೆಲೆಯಿಂದ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ನಮಗೆಲ್ಲರದು ಕೂಡ ಮಾಹಿತಿ ಸಿಗುತ್ತೆ. ನಮ್ಮವರು ಕೂಡ ಸುರಕ್ಷಿತವಾಗಿರ್ತಾರೆ. ಮತ್ತು ಅವ್ರು ಯಾರ್ಯಾರು ಇಲ್ಲಿಗಲ್ ಇದ್ದಾರೆ ಅವರು ಬಂದಿರೋದು ನಾನಾ ಕಾರಣಕ್ಕೆ ಅನ್ನೋದಕ್ಕೆ ಮತ್ತೊಂದು ಏನು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಎಲ್ಲರೂ ಮಾಡ್ತಾರೆ ಅಂತ ಹೇಳೋದು. ಆದರೆ ಕ್ರಿಮಿನಲ್ಸ್ಗಳಿಗೆ ನಾವು ಜಾಗ ಕೊಟ್ಟಂಗೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ಇವಾಗ ಬೇರೆ ರಾಜ್ಯಗಳು ಹೇಗೆ ಮಾಡ್ತಾ ಇದ್ದಾವೆ, ತತ್ಕ್ಷಣ ಇದನ್ನು ನಮ್ಮ ರಾಜ್ಯನೂ ಕೂಡ ದೊಡ್ಡ ಮಟ್ಟದಲ್ಲಿ ಇದನ್ನು ತಗೋಬೇಕು. ಒಂದು ಕೂಂಬಿಂಗ್ ಆಗಬೇಕು. ನಾವು ನೆಕ್ಸಲೈಟ್ಸ್ನೆಲ್ಲ ಹೇಗೆ ಮಾಡ್ತಾ ಇದ್ವಿ, ವೀರಪ್ಪಂದೆಲ್ಲ ಹೇಗೆ ಮಾಡಿದರು ಕರ್ನಾಟಕ ಸರ್ಕಾರ ಮತ್ತು ಎಲ್ಲವೂ ಸ್ಟೇಟ್ಸ್ಗಳೆಲ್ಲ ತಗೊಂಡಾಗ, ಅದೇ ರೀತಿಯಲ್ಲಿ ಕೂಂಬಿಂಗು ಇವತ್ತು ಆಗಬೇಕಾದಂಥ ಅವಶ್ಯಕತೆ ಇದೆ. ಕೂಂಬಿಂಗ್ ಶುಡ್ ಹ್ಯಾಪನ್ ಇಮಿಡಿಯೇಟ್ಲಿ ಆ್ಯಂಡ್ ಸ್ಟಾರ್ಟ್ ಇಮಿಡಿಯೇಟ್ಲಿ, ಸೊ ದಟ್ ಕರ್ನಾಟಕ ನಮ್ಮ ಕನ್ನಡಿಗರಿಗೆ ನೆಲೆ ಸಿಗುತ್ತೆ, ಕೆಲಸ ಸಿಗುತ್ತೆ, ಬದುಕು ಸಿಗುತ್ತೆ. ನಮ್ಮ ಟ್ಯಾಕ್ಸು ಅವರಿಗೆ ಇಲ್ಲಿಗಲ್ ಆಗಿ ಅವ್ರು ದುರುಪಯೋಗ ಮಾಡ್ಕೊಳ್ಳೋದನ್ನು ನಿಲ್ಲಿಸೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಸರ್, ಈಗ ಬೇರೆ ಬೇರೆ ರಾಜ್ಯಗಳ ಅಧ್ಯಕ್ಷರ ಆಯ್ಕೆ ಆಗ್ತಾ ಇದೆ, ಕರ್ನಾಟಕದ ಯಾವಾಗ ನಿರೀಕ್ಷೆ ಮಾಡಬಹುದು? ಯಾಕಂದ್ರೆ ದೊಡ್ಡವರನ್ನೆಲ್ಲ ಭೇಟಿ ಆಗಿದ್ದೀನಿ ಅಂತೀರಿ. ಇವಾಗ ಅವರು ಇಷ್ಟು ದಿನ ತಗೊಂಡಿದ್ದಾರಂದರೆ ಅದನ್ನು ಕೆಲವನ್ನ ಮಾಡಿದಾರಂದರೆ ಅದಕ್ಕೆ ಒಂದು ಉದ್ದೇಶ ಇರ್ತದೆ, ಕೆಲವು ಮಾಡಿಲ್ಲ ಅಂದ್ರೂ ಅದಕ್ಕೊಂದು ಉದ್ದೇಶ ಇರ್ತದೆ. ಯಾತಕ್ಕೆ ಮಾಡಿಲ್ಲ ಅನ್ನೋದನ್ನು ಅದು ಪರಿಪೂರ್ಣವಾಗಿ ಉತ್ತರ ಬರೋವರೆಗೂ ಆ ಉತ್ತರಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ಹಾಗಾಗಿ ಅದನ್ನು ಇವಾಗ 3-4 ಮಾತ್ರ ರಾಜ್ಯಗಳು ಮಾತ್ರ ಉಳಿದಿದೆ. ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಗುಜರಾತು, ಕರ್ನಾಟಕ 4 ಮಾತ್ರ ಇವತ್ತು ಉಳ್ಕೊಂಡಿದೆ. ಈ 4ನ್ನ ಮಾಡೋ ಹೊತ್ತಿಗೆ ಅವರು ರಾಜಕೀಯವಾಗಿ ಅದನ್ನು ಗುಜರಾತದ್ದು ತೆಗೆದುಬಿಟ್ಟು ಕರ್ನಾಟಕಕ್ಕೆ ತಗೋಲ್ಲ, ಅಥವಾ ಮಧ್ಯಪ್ರದೇಶ, ಉತ್ತರ ಪ್ರದೇಶ ತೆಗೆದು ಕರ್ನಾಟಕದೇ ಒಂದು ವಿಶೇಷವಾಗಿರ್ತಕ್ಕಂಥ, ಬಿಕಾಸ್ ಇಡೀ ನಮ್ಮ ದಕ್ಷಿಣ ಭಾರತಕ್ಕೆ BJPಗೆ ಕರ್ನಾಟಕನೇ ಒಂದು ಹೆಬ್ಬಾಗ್ಲಿದ್ದಂಗೆ. ರಾಜಕೀಯವಾಗಿ BJPಗೆ ಹೆಬ್ಬಾಗ್ಲು, ಸರ್ಕಾರವನ್ನು ಮಾಡಿರ್ತಕ್ಕಂಥ ಹೆಗ್ಗಳಿಕೆ ಅದಕ್ಕೆ ಕರ್ನಾಟಕ ರಾಜ್ಯಕ್ಕಿದೆ. ಆ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಸೂಕ್ಷ್ಮತೆಗಳು ಇರ್ಬೋದು. ಅದನ್ನೆಲ್ಲನೂ ನೋಡಿಬಿಟ್ಟು ತತ್ಕ್ಷಣ ಅವರು ನಮಗೆ ಸೂಕ್ತವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬುತ್ತಾರೆ ಮತ್ತು ಒಳ್ಳೆ ನಾಯಕತ್ವವನ್ನು ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸನೂ ನನಗಿದೆ. ಸರ್, ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹಾಲಿ ಇರುವಂಥ ಒಂದು ಅಧ್ಯಕ್ಷನ ಬದಲಾವಣೆ ಮಾಡಬೇಕು ಅನ್ನೋಂಥ ಒತ್ತಡವನ್ನು ಹಾಕಿದ್ರಿ. ಸೊ ಈಗಲೂ ಕೂಡ ಇನ್ನೇನು ಕೆಲವು ದಿನಗಳಲ್ಲಿ ಅಧಿಕೃತವಾಗಿ ಆದೇಶ ಆಗುತ್ತೆ, ಅದರಲ್ಲಿ ಬದಲಾವಣೆ ನಿರೀಕ್ಷೆನ ಇಟ್ಕೊಂಡಿದ್ದೀರಾ? 100% 100% ನಾವು ಅದು ನಿರೀಕ್ಷೆನೆ ಇಟ್ಕೊಂಡಿದ್ದೀವಿ. ಈಗ ಒಂದ್ ವೇಳೆ ಬದಲಾವಣೆ ಆಗದೆ ಅವರನ್ನೇ ಮುಂದುವರಿಸೋದು ಅಂತ ಆದ್ರೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವಾಗಿ ನೀವು ನಿಮ್ಮ ಆಂಟಿ ಆಕ್ಟಿವಿಟೀಸ್ ಏನಿದಾವೆ ಅವನ್ನ ಕಡಿಮೆ ಮಾಡ್ತೀರಾ? ಇದು ಹೈಪಥೆಟಿಕಲ್ ಇದೆ. ಇನ್ನು 4 ರಾಜ್ಯದ್ದು ಮುಗಿದ ಮೇಲೆ ಅವರು ವರಿಷ್ಠರು ಆ ಟೈಮಿಗೆ ಯಾವ ಮಾರ್ಗದರ್ಶನ ಕೊಡ್ತಾರೆ, ಯಾವ ಆದೇಶ ಕೊಡ್ತಾರೋ ಆ ಸಂದರ್ಭಕ್ಕೆ ಅವ್ರ ಜೊತೆ ಚರ್ಚೆ ಮಾಡಿಬಿಟ್ಟು ಮುಂದೆ ಇದೇ ಜಾಗದಲ್ಲಿ ನಿಂತುಬಿಟ್ಟು ನಾವೆಲ್ಲರೂ ಒಟ್ಟಿಗೆ ನಮ್ಮ ತಂಡ ಮತ್ತು ಕರ್ನಾಟಕ ರಾಜ್ಯದ BJP ಅನೇಕ ಮುಖಂಡರುಗಳು ಇದಕ್ಕೆ ವಾದ ಮತ್ತು ಪ್ರತಿವಾದ ಎರಡೂ ಇರ್ಬೋದು, ಅದನ್ನು ನೋಡಿ ತಗೊಳ್ತಕ್ಕಂಥ ಸಂದರ್ಭದಲ್ಲಿ ನಾವು ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.